ಇಲ್ಲೇ ಬಿಟ್ಟಿದ್ದೀನಿ. ಹಳ್ಳಿ ಜನ ಎಷ್ಟು ಒಳ್ಳೆ ಜನ, ಎಲ್ಲರೂ ಅಂತಲ್ಲ, ಒಳ್ಳೊಳ್ಳೆ ಜನ ಸಿಗ್ತಾರೆ ನಮಗೆ. ಇವಾಗ ನಾನು ದೊಡ್ಡ ಆಲದ ಮರ ನೋಡ್ಕೊಂಡು ಮಂಚಿನ ಬೆಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು 6-7 ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ. ಸೊ ಒಂದು ಒಳ್ಳೆ ಜಾಗ, ಮೀನು ಪ್ರಿಯರಿಗೆ ಮತ್ತು ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ಒಂದು ಚೆನ್ನಾಗಿರೋವಂಥ ಜಾಗ. ಸೊ ನಾನು ಹೇಳ್ದಂಗೆ ನೀವು ಇಲ್ಲಿ ಬಂದರೆ ಮೂರೂ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಒಂದು ದೊಡ್ಡ ಆಲದ ಮರದ್ದು ಪಾರ್ಕು, ಆ ಒಂದು ವಾತಾವರಣ ಎಷ್ಟು ತುಂಬ ಚೆನ್ನಾಗಿದೆ. ಮತ್ತು ನೀವು ಇದಕ್ಕೆ ಬಂದರೆ, ಮಂಚಿನ ಬೆಲೆಗೆ ಬಂದರೆ ಮಕ್ಳಿಗೆ ಆಟ ಆಡೋಕ್ಕಾಗಲಿ, ಮತ್ತು ಸಾವಂದುರ್ಗ ಟ್ರೆಕ್ಕಿಂಗ್ ಮಾಡೋರಿಗೆ ಮತ್ತು ಒಂದು ಪ್ರೇಕ್ಷಣಿಕ ಸ್ಥಳ, ಎಷ್ಟೋ ಜನಗಳ ಮನೆ ದೇವರು ಇರೋವಂಥ ಒಂದು ಜಾಗ ಇದು. ನರಸಿಂಹಸ್ವಾಮಿ ಮತ್ತು ವೀರಭದ್ರ ಸ್ವಾಮಿ ಸಹ ಇದೆ. ಬನ್ನಿ ಇದೆಲ್ಲ ನೋಡೋಣ ಹೇಗಿದೆ ಅಂತ, ಮುಂದಕ್ಕೆ ಹೋಗೋಣ. ಹೆವಿ ಧೂಳುಗುರು ಈ ರೋಡು, ತುಂಬ ಲಾರಿಗಳು ಓಡಾಡ್ತಾ ಇದ್ದಾವೆ. ನೋಡಿ ಮಂಚಿನ ಬೆಲೆ ಡ್ಯಾಮ್ ಹೆಂಗೆ ಕಾಣಿಸ್ತಾ ಇದೆ ವ್ಯೂ. ಬನ್ನಿ ಹತ್ರಕ್ಕೆ ಹೋಗೋಣ. ಇಲ್ಲಿ ನೋಡಿ ಎಲ್ಲ ಫಿಶ್ ಫ್ರೈ ಅಂಗಡಿಗಳು ಇವೆಲ್ಲ. ನಿಮಗೆ ಒಳ್ಳೊಳ್ಳೆ ಫಿಶ್ ಸಿಗುತ್ತೆ. ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಸೊ ಯಾರೂ ಇಲ್ಲ. ನೋಡಿ ಚಿಕ್ಕಣ್ಣ ಫಿಶ್ ಲ್ಯಾಂಡ್. ಬೇರೆ ದಿನ ಬರಬೇಕು. SSP ಫಿಶ್ ಕಾರ್ನರ್. ನಮಸ್ಕಾರ. ಇವಾಗ ನಾನು ಮಂಚಿನ ಬೆಲೆ ಡ್ಯಾಮಿಗೆ ಬಂದೆ. ತುಂಬ ಒಂದು ಅದ್ಭುತವಾದ, ಬೆಂಗಳೂರು ನಿಯರ್ ಬೈ ಇರೋವಂಥ ಒಂದು ಒಳ್ಳೆ ಜಾಗ. ಸೊ ಮಕ್ಳಿಗೆ ಸಹ ಇಲ್ಲಿ ಆಟ ಆಡೋಕ್ಕೆ ಒಳ್ಳೆ ಸೇಫ್ ಆಗಿರೋಂಥ ವಾಟ್ರು ಜಾಗ ಇದೆ. ಇಲ್ಲಿ ಎಲ್ಲ ಮಕ್ಕಳು ಸಹ ಆಟ ಆಡ್ಬೋದು. ಮೀನು ಪ್ರಿಯರ್ಗಂತೂ ಒಳ್ಳೊಳ್ಳೆ ಮೀನುಗಳು ಸಿಗುತ್ತೆ ಇಲ್ಲಿ. ಸೊ ಇವಾಗ ಸೋಮವಾರ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಇದೆ. ನಾನು ಹಿಂದೆ ನೀವು ನೋಡ್ಬೋದು. ಸೊ ಅಂಗಡಿಗಳು ಸಹ ಇದೆ ಇಲ್ಲಿ. ತುಂಬ ಒಂದು 50-60 ಅಂಗಡಿಗಳಿದೆ. ಸೊ ಎಲ್ಲ ಥರ ಮೀನುಗಳು ಸಿಗುತ್ತೆ, ಮತ್ತು ಒಳ್ಳೆ ಫ್ರೆಶ್ ಆಗಿರೋ ಮೀನುಗಳು ಸಿಗುತ್ತೆ. ಸೊ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಜಾಗ ಇದೆ ಆಟ ಆಡೋಕ್ಕೆ. ಸೊ ಬನ್ನಿ ಆ ಜಾಗನೆಲ್ಲ ತೋರಿಸ್ತೀನಿ. ಈ ಜಾಗದ ಬಗ್ಗೆ ಇನ್ನೂ ನೋಡೋಣ, ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಡಿಸ್ಕವರ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನೀವು ಕೆಳಗೆ ಇಳಿದು ಹೋಗಬೇಕು. ಸೊ ಆ ಸೈಡಿಂದ ಬಂದರೆ ಸ್ವಲ್ಪ ಸೇಫ್ ಆಗಿದೆ. ಸೊ ಇಲ್ಲೊಂದು ಸ್ವಲ್ಪ ಡೌನ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಇಳಿಬೇಕು. ಮಕ್ಕಳೆಲ್ಲ ಹುಷಾರಾಗಿ ದಾಟಿ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲೆಲ್ಲ ಸ್ನಾನ ಮಾಡೋರು ಮಾಡ್ತಾರೆ. ಎಲ್ಲ ಹರಿಯೋ ನೀರಾಗಿರೋದ್ರಿಂದ ಏನೂ ಸಮಸ್ಯೆ ಇರಲ್ಲ ಯಾವುದೇ ಥರ. ನೋಡಿ ಇಲ್ಲೆಲ್ಲ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿದೆ ಜಾಗ. ಅದು ಡೀಪ್ ಇಲ್ಲ ಇಲ್ಲೆಲ್ಲ. ನೋಡಿ ಇದೆಲ್ಲ ಆಟ ಆಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಯಾರೇ ಬಂದವರು ಸಹ ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಎಸಿಬೇಡಿ. ತುಂಬ ಪ್ಲಾಸ್ಟಿಕ್ ಇದೆ ಇಲ್ಲೂ ಸಹ. ಸೊ ಬನ್ನಿ ಸೇಫಾಗಿ ಆಟಾಡಿ ಒಂದಿನ ಎಂಜಾಯ್ ಮಾಡಿ. ಬೆಂಗಳೂರವ್ರಿಗೆ ಈ ಥರ ಒಂದು ಒಳ್ಳೆ ವಾಟ್ರ್ ಸಿಗೋದು ತುಂಬ ಅಪರೂಪ. ಸೊ ಮಕ್ಕಳನ್ನು ಕರ್ಕೊಂಬಂದು ಆಟ ಆಡ್ಬೋದು. ಇದು ಅರ್ಕಾವತಿ ನದಿ ಅನಿಸುತ್ತೆ. ಚಿಕ್ಕಬಣ್ಣಹಳ್ಳಿ ಕೆರೆಯಿಂದ ಬಂದಿರೋ ನೀರು ಇದು.
ನೋಡಿ ಅದೇ ಡ್ಯಾಮು. ಸೊ ನೀರು ಬಿಟ್ಟಿದ್ದಾರೆ ನೋಡಿ, ಅದೇ ನೀರು ಇಲ್ಲಿ ಬರ್ತಾ ಇರೋದು, ಆಟ ಆಡ್ತಾ ಇರೋದು ಅವರು. ನೋಡಿ ಅದೇ ಡ್ಯಾಮು, ಒಂದು ಡೋರ್ ಓಪನ್ ಮಾಡಿದ್ದಾರೆ. ಸೊ ನೋಡಿ ಏಕ ಮೀನು ಅಂಗಡಿಗಳಿದೆ. ಸೊ ಸೋಮವಾರ ಸೊ ಹಾಗಾಗಿ ಎಲ್ಲ ಕ್ಲೋಸ್. ಹಾಂ 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 ಸುಮ್ಮನೆ ನೋಡಬೇಕು ಅಂತಂದರೆ ಅಲ್ಲೊಂದು ಅಂಗಡಿ ಇರ್ತದೆ, ಪಕ್ಕದಲ್ಲಿ ಜಾಗ ಐತಲ್ಲ, ಅಲ್ಲ ಸಂಗಿ ಅಲ್ಲೊಂದು ತಕ್ಕ ಹೋಗ್ಬೇಕಷ್ಟೇ. ಈಗ ಒಳಗಡೆ ಕಂತೂ ಬಿಡಲ್ಲ. ಇಲ್ಲಿಂದ ಸಾವಂತರ್ಗ ಎಷ್ಟು ದೂರ ಆಗುತ್ತೆ? 12 ಕಿಲೋಮೀಟರ್ ಸರ್. 12? ಹಿಂಗಿದೆ ರೋಡಾ? ಇಲ್ಲಿಂದ ಊರೊಳಗೆ ಹೋಗ್ಬಿಟ್ಟು ರೈಟ್ ಇರ್ತೀವಿ. ಹಿಂಗಿದೆ ರೋಡಾ? ಹಿಂಗೆ ಇದೇ ರೋಡೇ. ಓಕೆ ಓಕೆ. ಹಾಂ, ಊರೊಳಗೆ ಹೋಗಿ ರೈಟ್ ಇರ್ತೀವಿ. ಹಾಂ, ಕಾಫಿ ಟೀ ಏನಾರು ಇದೆಯಣ್ಣ? ಇಲ್ವಾ? ನೀರು ಕೊಡ್ರಿ ಅಂದ್ರೆ ಬೇಡ, ನೀರು ಐತೆ. ಏನು ಚುರುಮುರಿ ಐತಾ? ಸ್ವಲ್ಪ ಕೊಡ್ರಣ ಸಾಕು. ಹೆಂಗೆ ಕೊಡ್ರಿ? ತಿಂಡಿ ಆಯ್ತಾ? ಇಲ್ಲೆಲ್ಲ ಏನು ಬೆಳಿತೀರ? ಹೋಗಿದೆ ನೀನು ಏನು ಬೆಳಿತೀರಾ? ಜನ ಚಿಕ್ಕನಳ್ಳಿಗೆ ಹೋಗೋರು ನಿನ್ನ ಹುಡುಕಿ ಉಕ್ಕಿ ಯಾರು ಹೋಗಿದ್ರು? ಚಿಕ್ಕನಳ್ಳಿಗೆ ಮಂಚ ಮೇಲೆ ಹುಡುಗರು, ಇಲ್ಲೇ 4 ಜನ ಹುಡುಗರು ಎಲ್ಲ ಅಲ್ಲೇ ಹೋಗಿ. ನೀರಾವರಿ ಇಲ್ಲಲ್ಲ ಇಲ್ಲಿ? ಇದೇ ಹೋಗುತ್ತೆ ಒಳ್ಳೆ. ಮೀನೆಲ್ಲ ಇಲ್ಲೇ ಹಿಡಿತಾರೆ? ಎಲ್ಲ ಸಿಗ್ತವೆ? ಡ್ಯಾಮಲ್ಲಿ ಹಿಡಿತಾರಾ? ಒಂದೊಂದು ಸಾರಿ ಡ್ಯಾಮ್ನಲ್ಲಿ ಹಿಡಿತಾರೆ. ಹಿಂದೆ ರಾಮನಗರದಿಂದ ತರ್ತಾರೆ. ಮೀನು ಅಂಗಡಿಯವರೆಲ್ಲ ರಾಮನಗರದವರೇ. ರಾಮನಗರದಲ್ಲಿ ಎಲ್ಲ ರಾಮನಗರದಿಂದ ತರ್ತಾರೆ. ವ್ಯಾಪಾರ ಎಲ್ಲ ಪರವಾಗಿಲ್ಲ ಅಣ್ಣ? ಸ್ವಲ್ಪ ರಜೆ ಟೈಮಲ್ಲ ಅಣ್ಣ. ಹಾಂ, ಇಲ್ಲ ಅಂದರೆ ಹಾಂ, ಭಾನುವಾರ ಶನಿವಾರ ಚೆನ್ನಾಗಾಗುತ್ತೇನ? ನಿಮ್ಮ ಮೀನು ಅಂಗಡಿ ಇಲ್ವಾ? ಅದಕ್ಕೆ ಒಬ್ಬರ ಕೈಲಾಗಲ್ಲ. ಇಬ್ಬರು ಹೋಗ್ತಾರದು. ಇಲ್ಲಿ ಮೀನು ತಂದು ಕೊಡ್ತಾರೆ. ಹಾಂ, ಅದೇನಿಲ್ಲ. ಆದರೆ ಸೋದೆ, ಹೌದು, ಮೆಟೀರಿಯಲ್ ಅದು ಇದು ತಗೊಂಬರ್ಬೇಕು. ಹೌದು, ಬರಬೇಕು. ಮೀನು ರೇಟ್ ಎಲ್ಲ ಹೆಂಗಿರುತ್ತಣ್ಣ ಇಲ್ಲಿ? ಹಣ 50 ರೂಪಾಯಿಂದ 200 ರೂಪಾಯಿ ಗಂಟ ಆಯ್ತಣ್ಣ. 50, 60ರಿಂದ ಹಿಡಿದು ರೂಪಾಯಿ ಗಂಟ ಐತೆ. ಫೋನ್ ಇದ್ರೆ ಕೊಡೋಣ. ಫೋನ್ ಕೊಟ್ಬಿಟ್ರಿ. ಕೊಡ್ರಿ, ತಿಂತೀರಾ? ತಿನ್ನಿ. ಇನ್ನೊಂದು ಕವರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಕೊಡ್ತೀನಿ. ಸ್ವಲ್ಪ ಕೊಡಿ ಬುದ್ಧಿ. ತಿನ್ನಿ ಸಾಕು ಕೊಡ್ರೆ ನೀವು ಚೆನ್ನಾಗಿರ್ಬೇಕು. ಎಷ್ಟು ಮನೆ ಇದಾವಣ್ಣ ಇವರಲ್ಲಿ? ಎಲ್ಲ ಒಟ್ಟು ನಮ್ಮ ಈ ಏರಿಯಾದಲ್ಲಿ ಇರೋದು ಎಲ್ಲ ಒಂದು 200 ಚಿಲ್ಲರೆ ಐತೆ. ಒಟ್ಟು ಊರು ಇದೆಲ್ಲ ಸೇರಿಸಿ 560 ಊರು ಮುಂದಕ್ಕೆ ಇರೋದು? ನಾವೆಲ್ಲ ಅಲ್ಲಿದ್ದವರೇನೆ. ಸೈಟ್ಗಳು ಕೊಟ್ಮೇಲೆ ಎಲ್ಲ ಈ ಕಡೆಗೆ ಜನ ಎಲ್ಲ ಒಟ್ಟಿನಲ್ಲಿ ಒಂದು 600 ಚಿಲ್ಲರೆ ಇದು ಬಂತು. ಎಷ್ಟು ಅಣ್ಣಾರ? ತಗೊಳ್ಳಿ. ಅಣ್ಣಾರ, ನಮ್ಮದು ಊರು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಹತ್ರ, ತರೀಕೆರೆ ಅಂತ. ನಾವಿರೋದೆಲ್ಲ ಬೆಂಗಳೂರು. ನಮ್ಮ ಅಪ್ಪ ಅಮ್ಮ ಎಲ್ಲ ಊರಲ್ಲಿ.
ಅಲ್ಲಿ ಜಮೀನು ಇಲ್ಲಿ ನಂದಿನಿ ಲೇಔಟು ಇಲ್ಲೇ ಸುಂಕದಕಟ್ಟೆ ಅಲ್ಲಿ ನಮ್ಮದು ಜಮೀನಿದೆ ಅಲ್ಲೆಲ್ಲ ಊರಲ್ಲಿ, ಅಲ್ಲಿ ಜಮೀನು ಮಾಡ್ತಾರೆ ನಮ್ಮಪ್ಪ ನಮ್ಮಮ್ಮ ಎಲ್ಲ. ನಾವು ಬಂದು ಬೆಂಗಳೂರಲ್ಲಿದ್ದೀವಿ, ನಾನು ನಮ್ಮ ಅಣ್ಣ ಎಲ್ಲ ನಮ್ಮ ಅಕ್ಕ ಎಲ್ಲ ಇಲ್ಲೇ ಅಪ್ಪ ಅಮ್ಮ ಮಾತ್ರ ಊರು. ಸರಿನಾ? ಓಕೆ, ಇಲ್ಲೇ ಬಿಟ್ಟಿದ್ದೀನಿ. ಹಳ್ಳಿ ಜನ ಎಷ್ಟು ಒಳ್ಳೆ ಜನ, ಎಲ್ಲರೂ ಅಂತಲ್ಲ, ಒಳ್ಳೊಳ್ಳೆ ಜನ ಸಿಗ್ತಾರೆ ನಮಗೆ. ಓ ಮೀನು ಇವತ್ತು ಇದೇನಪ್ಪ, ಬಟ್ ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಬೇಡ ಬನ್ನಿ. ಸೊ ನಮಗೆ ಡ್ಯಾಮ್ ಮೇಲೆ ಹೋಗೋಕ್ಕೆ ಯಾವುದೇ ಥರ ರೋಡ್ಗಳು ಇಲ್ಲ. ಸೊ ಹಾಗಾಗಿ ಇವಾಗ ನಾವು ಮುಂದಕ್ಕೆ ಹೋಗೋಣ. ನೋಡಿ, ಒಂದು ಒಳ್ಳೆ ಜಾಗ, ಮಂಚಿನ ಬೆಲೆ. ನೀವು ಇಲ್ಲಿಗೆ ಬಂತು ಅಂದರೆ ನಾನು ಹೇಳ್ದಂಗೆ ಇದು ಒಂದಿನ ನಿಮಗೆ ಫುಲ್ ಕಂಪ್ಲೀಟ್ ಟ್ರಿಪ್ ಆಗುತ್ತೆ. ಯಾಕಂದರೆ ನಿಮಗೆ ಮಕ್ಳಿಗೆ ಆಟ ಆಡೋಕ್ಕೆ ವಾಟ್ರು ಸಹ ಇದೆ, ಪಾರ್ಕು ತುಂಬ ಅದ್ಭುತವಾದ ಒಂದು ದೊಡ್ಡ ಆಲದ ಮರದ ಪಾರ್ಕ್ ಆಗಿರಲಿ, ಸಾವಂದುರ್ಗ ಇಲ್ಲು, ಸೊ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಥರ ಇದು. ಮೀನು ಪ್ರಿಯರ್ಗೆ ಒಳ್ಳೊಳ್ಳೆ ಮೀನುಗಳು ಸಿಗುತ್ತೆ. ಸೊ ಎಲ್ಲ ಥರ ಚೆನ್ನಾಗಿದೆ. ಆಟ ಆಡೋಕ್ಕೂ ಈ ಸಮ್ಮರ್ಗೆ ವಾಟ್ರ್ ಒಳಗೆ ಇಳಿದ್ರೆ ಎದಳಕ್ಕೆ ಮನಸ್ಸಾಗಲ್ಲ. ಒಂದು ಒಳ್ಳೆ ಅದ್ಭುತವಾದ ಜಾಗ. ಸೊ ಬಂದು ಎಲ್ಲ ಎಂಜಾಯ್ ಮಾಡಿ, ಪ್ಲಾಸ್ಟಿಕ್ನ ಕಮ್ಮಿ ಯೂಸ್ ಮಾಡ್ರಪ್ಪ, ಎಲ್ಲಂದ್ರೆ ಅಲ್ಲೇ ಎಸ್ತಿರ್ತೀರ. ಸೊ ಎಸೆ ಅಂತರ್ಗೆ ಈ ಒಂದು ಮಾತು. ಸೊ ತುಂಬ ಜನ ಇವತ್ತು ಪ್ಲಾಸ್ಟಿಕ್ನೆಲ್ಲ ಎಲ್ಲಂದ್ರಲ್ಲಿ ಎಸೆಯಲ್ಲ. ಸೊ ಅದೊಳ್ಳೆ ಬೆಳವಣಿಗೆ. ಸೊ ಅದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಬಾಯ್.